Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my class 3. The chapter is Financial Management. In the last video class, you learnt about the objectives of financial management and financial decisions, and about the investment decisions. What are the objectives of the financial management? The main objectives or the primary objective of the financial management is wealth maximization. The second main objectives of the financial management is profit maximizations. You also learnt in the last class about the financing decisions. The financing decisions mainly classified into three. One is the investment decisions, financing decisions, and investment dividend decisions. So, what is the investment decisions? Investment decisions andre ಏನು? So, investment decisions anta ಹೇಳಿದ್ರೆ how to invest funds to the different assets. ಸೊ ಒಂದು ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು ವಿವಿಧ ಆಸ್ತಿಗಳ ಮೇಲೆ ಹೇಗೆ ಹೂಡಿಕೆಯನ್ನು ಮಾಡಬೇಕು ಎಂಬುದಕ್ಕೆ ಸಂಬಂಧಿಸಿರುವಂತಹ ಒಂದು ನಿರ್ಣಯಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತೇಳಿ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಕ್ಯಾನ್ ಬಿ ಬೋತ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆ್ಯಂಡ್ ದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಮಿಟೆಡ್ ವಿತ್ ದ ಫಿಕ್ಸೆಡ್ ಅಸೆಟ್ಸ್. Short term investment is short term investment decisions is related with the current assets or working capital decisions. So day to day activities ಗೆ ಸಂಬಂಧಿಸಿರುವಂತದ್ದಾಗಿರುವಂತದ್ದು. So some of the factors are affecting to the capital budgeting decisions such as cash flows of the project, the rate of the return, the investment criteria involved. So these are some important factors affecting to the capital budgeting decisions. So these are all you learnt in the previous class. In this class I am going to explain the second financial decision is the ಫೈನಾನ್ಸಿಂಗ್ ಡಿಸಿಷನ್ಸ್. ಏನು ಫೈನಾನ್ಸಿಂಗ್ ಡಿಸಿಷನ್ಸ್ ಅಂತ ಹೇಳಿದ್ರೆ ಹಣಕಾಸಿನ ನಿರ್ಣಯಗಳು ಅಂತೇಳಿ ನಾವು ಕರೆಯುವಂಥದ್ದು. ಇಟ್ ಈಸ್ ರಿಲೇಟೆಡ್ ರೈಸಿಂಗ್ ಆಫ್ ಫೈನಾನ್ಸ್ ಆ್ಯಂಡ್ ಇಟ್ ಇನ್ವಾಲ್ವ್ಸ್ ಐಡೆಂಟಿಫಿಕೇಶನ್ ಆಫ್ ವೇರಿಯಸ್ ಸೋರ್ಸಸ್ ಆಫ್ ಫೈನಾನ್ಸ್. ಸೊ ಇಟ್ ಈಸ್ ಒನ್ ಆಫ್ ದ important decisions made by the financial managers. It is one of the important decisions. It is made by the financial managers. Mainly, it is related with rising of finance and it involves identification of various sources of finance. So, ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂತಹ ಹಣಕಾಸನ್ನು ಯಾವ ಮೂಲಗಳಿಂದ ಸಂಗ್ರಹಿಸಬೇಕು ಎಂಬುದನ್ನು ನಿರ್ಣಯಿಸುವಂತಹ ಒಂದು ನಿರ್ಧಾರಕ್ಕೆ ಫೈನಾನ್ಸಿಂಗ್ ಡಿಸಿಷನ್ಸ್ ಅಂತೇಳಿ ಕರಿತೀವಿ. ಸೊ ಆ ಮೂಲಗಳು ಯಾವ್ಯಾವುದಾಗಿರ್ಬೋದು, ಲಾಂಗ್ ಟರ್ಮ್ ಸೋರ್ಸಸ್ಗಳಾದರೂ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಸೋರ್ಸಸ್ಗಳಾದರೂ ಕೂಡ ಆಗಿರ್ಬೋದು. ಸೊ ಲಾಂಗ್ ಟರ್ಮ್ ಸೋರ್ಸಸ್ ಯಾವ್ಯಾವುದು ಮತ್ತು ಶಾರ್ಟ್ ಟರ್ಮ್ ಸೋರ್ಸಸ್ ಯಾವ್ಯಾವುದು ಅಂತ ಹೇಳಿ ನೀವು ಫಸ್ಟ್ ಇಯರ್ ಕ್ಲಾಸಲ್ಲಿ ಓದಿರ್ತೀರ. ಸೊ ಲಾಂಗ್ ಟರ್ಮ್ ಸೋರ್ಸಸ್ ಅಂತ ಹೇಳಿದ್ರೆ ಲೋನ್ ಫ್ರಮ್ ಬ್ಯಾಂಕ್ ಆಗಿರ್ಬೋದು, ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಶೇರ್ಸ್ಗಳಾಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು, ರಿಟೇನ್ ಅರ್ನಿಂಗ್ಸ್ಗಳಾಗಿರ್ಬೋದು. ಸೊ ದೀಸ್ ಆರ್ ಸಮ್ ಲಾಂಗ್ ಟರ್ಮ್ ಸೋರ್ಸಸ್. ಇನ್ನು ಶಾರ್ಟ್ ಟರ್ಮಿಗೆ ಬಂದರೆ ಟ್ರೇಡ್ ಕ್ರೆಡಿಟ್ಸ್ಗಳಾಗಿರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಕಮರ್ಷಿಯಲ್ ಡೆಪಾಸಿಟ್ಸ್ಗಳಾಗಿರ್ಬೋದು. ಸೊ ದೀಸ್ ಆರ್ ಟ್ರೇಡ್ ಕ್ರೆಡಿಟ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ದ ಶಾರ್ಟ್ ಟರ್ಮ್ ಸೋರ್ಸಸ್. ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂತಹ ಹಣಕಾಸನ್ನು ಯಾವ ಮೂಲಗಳಿಂದ ಸಂಗ್ರಹಿಸಬೇಕು ಮತ್ತು ಯಾವ ರೀತಿ ಸಂಗ್ರಹಿಸಬೇಕು ಎಂಬುದರ ನಿರ್ಧಾರಕ್ಕೆ ಸಂಬಂಧಿಸಿರುವಂತಹ ಒಂದು ನಿರ್ಧಾರಕ್ಕೆ ಡಿಸಿಷನ್ಗೆ ನಾವು ಫೈನಾನ್ಸಿಂಗ್ ಡಿಸಿಷನ್ ಅಂತೇಳಿ ಕರಿತೀವಿ. ಇಟ್ ಈಸ್ ರಿಲೇಟೆಡ್ ರೈಸಿಂಗ್ ಆಫ್ ಫೈನಾನ್ಸ್. It involves identification of various sources of finance. It is concerned with the borrowing and allocation of funds required for the investment decisions. It is also concerned with the borrowing and allocation of funds. Borrowing ಅಂದರೆ ಏನು? ಸಾಲವನ್ನು ಪಡೆದುಕೊಳ್ಳುವಂಥದ್ದು. ಅಲೋಕೇಶನ್ ಆಫ್ ಫಂಡ್ಸ್ ಅಂತ ಹೇಳಿದ್ರೆ ಹಣವನ್ನು ಹಂಚಿಕೆಯನ್ನು ಮಾಡುವಂಥದ್ದು ಫಾರ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೆಕ್ಸ್ಟ್, ಈ ಫರ್ಮ್ಸ್ ಕ್ಯಾನ್ ಬಿ ರೈಸ್ಡ್ ಫಂಡ್ಸ್ ಫ್ರಮ್ ದ ವೇರಿಯಸ್ ಲಾಂಗ್ ಟರ್ಮ್ ಆ್ಯಂಡ್
ಶಾರ್ಟ್ ಟರ್ಮ್ ಸೋರ್ಸಸ್. ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂತಹ ಬಂಡವಾಳವನ್ನು ಪ್ರಮುಖವಾಗಿ ಎರಡು ಮೂಲಗಳಿಂದ ಸಂಗ್ರಹಿಸಬಹುದು. ಒಂದು ಶಾರ್ಟ್ ಟರ್ಮ್ ಸೋರ್ಸಸ್ ಆಗಿರ್ಬೋದು, ಇನ್ನೊಂದು ಲಾಂಗ್ ಟರ್ಮ್ ಸೋರ್ಸಸ್ಗಳಾಗಿರ್ಬೋದು. ಸೊ ಲಾಂಗ್ ಟರ್ಮ್ ಯಾವ್ಯಾವುದು ಅಂತ ಹೇಳಿದ್ರೆ ಲೋನ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಲೋನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು, ರಿಟೇನ್ ಅರ್ನಿಂಗ್ಸ್ಗಳಾಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ದ ಲಾಂಗ್ ಟರ್ಮ್ ಸೋರ್ಸಸ್. ಇನ್ನು ಶಾರ್ಟ್ ಟರ್ಮ್ ಸೋರ್ಸಸ್ಸಿಗೆ ಬಂದರೆ ಟ್ರೇಡ್ ಕ್ರೆಡಿಟ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ಸ್ಗಳಾಗಿರ್ಬೋದು, ಕಮರ್ಷಿಯಲ್ ಡೆಪಾಸಿಟ್ಸ್ಗಳಾಗಿರ್ಬೋದು, ಬಾಂಡ್ಸ್ಗಳಾಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು. ಇದು ಕೂಡ ಒಂದು ಶಾರ್ಟ್ ಟರ್ಮ್ಗೆ ಬರುವಂಥದ್ದು. ಸೊ ಓವರಾಲ್ ಫೈನಾನ್ಸಿಂಗ್ ಡಿಸಿಷನ್ಸ್ ಅಂತ ಹೇಳಿದ್ರೆ ಒಂದು ವ್ಯವಹಾರ ಸಂಸ್ಥೆ ಅಥವಾ ಹಣಕಾಸಿನ ನಿರ್ವಹಣೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಪ್ರಮುಖವಾಗಿ ಹಣಕಾಸಿನ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದು ಯಾವ ನಿರ್ಣಯಗಳಾಗಿರ್ಬೋದು ಅಂತ ಹೇಳಿದ್ರೆ ಒಂದು ಸಂಸ್ಥೆಗೆ ಬೇಕಾಗಿರುವಂಥ ಹಣಕಾಸನ್ನು ಯಾವ ಮೂಲಗಳಿಂದ ಸಂಗ್ರಹಿಸಬೇಕು ಎಂಬುದನ್ನು ತಿಳಿಸುವಂತಹ ಒಂದು ನಿರ್ಣಯಕ್ಕೆ ಫೈನಾನ್ಸಿಂಗ್ ಡಿಸಿಷನ್ಸ್ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಒಂದು ಸಂಸ್ಥೆಗೆ ಬೇಕಾಗಿರುವಂಥ ಹಣಕಾಸನ್ನು ಪ್ರಮುಖವಾಗಿ ಎರಡು ಮೂಲಗಳಿಂದ ಪಡೆದುಕೊಳ್ಬೋದು. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ಲಾಂಗ್ ಟರ್ಮ್ ಸೋರ್ಸಸ್ಸು, ಅನದರ್ ಒನ್ ಈಸ್ ಶಾರ್ಟ್ ಟರ್ಮ್ ಸೋರ್ಸಸ್. ನೆಕ್ಸ್ಟ್, ದ ಮೇನ್ ಸೋರ್ಸಸ್ ಆಫ್ ಫಂಡ್ಸ್ ಫಾರ್ ಎ ಫರ್ಮ್ ಆರ್ ಒನ್ ಈಸ್ ದ ಶೇರ್ ಹೋಲ್ಡರ್ಸ್ ಫಂಡ್, ಅನದರ್ ಒನ್ ಈಸ್ ಬಾರೋಡ್ ಫಂಡ್ಸ್. ಸೊ ಸಾಮಾನ್ಯವಾಗಿ ವ್ಯವಹಾರ ಸಂಸ್ಥೆ ಪ್ರಮುಖವಾಗಿ ಎರಡು ಮೂಲಗಳಿಂದ ಹಣಕಾಸನ್ನು ಸಂಗ್ರಹ ಮಾಡುತ್ತೆ. ಆ ಮೂಲಗಳು ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ಶೇರ್ ಹೋಲ್ಡರ್ಸ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್ಸ್. ಶೇರ್ ಹೋಲ್ಡರ್ ಫಂಡ್ಸ್ ಈಸ್ ಆಲ್ಸೋ known as owners fund because shareholders is the real owner of the company, so it is also known as owners fund. ಇನ್ನು borrowed funds is also known as debt funds. ಸೊ ಸಾಲದ ರೂಪದಲ್ಲಿ ಪಡೆದುಕೊಳ್ಳುವಂತಹ ಫಂಡಿಗೆ ನಾವು ಬಾರೋಡ್ ಫಂಡ್ ಅಂತೇಳಿ ಕರಿತೀವಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ಸಂಸ್ಥೆಯ ಮಾಲೀಕರು ಹೂಡಿಕೆ ಮಾಡುವಂತಹ ಒಂದು ಹಣಕಾಸಿಗೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತೇಳಿ ಕರೆಯುವಂಥದ್ದು. ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದ ಶೇರ್ ಹೋಲ್ಡರ್ಸ್ ಫಂಡ್? ಶೇರ್ ಹೋಲ್ಡರ್ ಫಂಡ್ಸ್ refers to equity capital and retained earnings. Shareholders capital is refers to the equity capital and retained earnings. In borrowed funds andre ಏನು? What is the borrowed funds? Borrowed funds refers to the finance raised as a debentures or other form of debt. The borrowed funds have to be repaid at a fixed time and at the fixed interest rate. ಸೊ ಬಾರೋಡ್ ಫಂಡ್ಸ್ಗಳನ್ನು ನಾವು ವಿವಿಧ ವ್ಯಕ್ತಿಗಳಿಂದ ಆಗಿರ್ಬೋದು ಅಥವಾ ವಿವಿಧ ಸಂಸ್ಥೆಗಳಿಂದ ಆಗಿರ್ಬೋದು, ಬ್ಯಾಂಕ್ಗಳಿಂದ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಆಗಿರ್ಬೋದು. ಸೊ ಅವುಗಳಿಂದ ಪಡೆದುಕೊಳ್ಳುವಂತಹ ಸಾಲಕ್ಕೆ ನಾವು ಬಾರೋಡ್ ಫಂಡ್ಸ್ ಅಂತೇಳಿ ಕರಿತೀವಿ. ಸೊ ಆ ಪಡೆದಿರುವಂತಹ ಸಾಲಕ್ಕೆ ನಿರ್ದಿಷ್ಟವಾದ ಬಡ್ಡಿಯನ್ನು ಮತ್ತು ನಿರ್ದಿಷ್ಟವಾದ ಕಾಲದಲ್ಲಿ ಪಾವತಿಯನ್ನು ಮಾಡಬೇಕಾಗುತ್ತೆ. ಸೊ ಇವರಿಗೆ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ, ಒಂದು ನಿರ್ದಿಷ್ಟವಾದ ಸಮಯ ಅನ್ನೋದು ಇರೋದಿಲ್ಲ ಓನರ್ಸ್ ಫಂಡಿಗೆ. ಬಟ್ ಬಾರೋಡ್ ಫಂಡ್ಸಿಗೆ ನಿರ್ದಿಷ್ಟ ಕಾಲಾವಕಾಶಗಳಲ್ಲಿ ಅವರ ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತೆ ಮತ್ತು ನಿರ್ದಿಷ್ಟ ಬಡ್ಡಿಯಲ್ಲಿ ಕೂಡ ಅವರು ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ಶೇರ್ ಹೋಲ್ಡರ್ಸ್ ಫಂಡ್ಸ್ ರೆಫರ್ಸ್ ಟು ದ ಈಕ್ವಿಟಿ ಕ್ಯಾಪಿಟಲ್ ಆ್ಯಂಡ್ ದ ರಿಟೇನ್ ಅರ್ನಿಂಗ್ಸ್. ಇನ್ನು ಬಾರೋಡ್ ಫಂಡ್ಸ್ ಅಂತ ಹೇಳಿದ್ರೆ ಬಾರೋಡ್ ಫಂಡ್ಸ್ ರೆಫರ್ಸ್ ಟು ಫೈನಾನ್ಸ್ ರೈಸ್ಡ್ ಆಸ್ ಡಿಬೆಂಚರ್ or other forms of debt. For example, fundraising from the commercial banks, financial institutions. Borrowed funds have to be repaid at a fixed time at the fixed interest rates. So this is introductions about the financing decisions. So financing decisions andre enu? It is related rising of finance and it involves identification of various sources finance. Next, it is concerned with the borrowing and allocation of funds required for the investment decisions. The firm can be raised funds from the various long-term and short-term sources. Long-term sources such as share capital, equity share capital, preference shares capital, then retained earnings, debentures.
ಶಾರ್ಟ್ ಟರ್ಮ್ ಸೋರ್ಸಸ್ ಅಂತ ಹೇಳಿದ್ರೆ ಲೋನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್, ದೆನ್ debentures, bonds, trade credit. So these are some example for the short term sources. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ಸ್ ಟರ್ಮ್ ಲೋನ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಅದು ಶಾರ್ಟ್ ಟರ್ಮ್ಗೂ ಕೂಡ ಪ್ರೊವೈಡ್ ಮಾಡುತ್ತೆ, ಮಿಡ್ ಟರ್ಮ್ಗೂ ಕೂಡ ಪ್ರೊವೈಡ್ ಮಾಡುತ್ತೆ ಮತ್ತು ಲಾಂಗ್ ಟರ್ಮ್ಗೂ ಕೂಡ ಪ್ರೊವೈಡನ್ನು ಮಾಡುವಂಥದ್ದು. ದ ಮೇನ್ ಸೋರ್ಸಸ್ ಆಫ್ ಫಂಡ್ಸ್ ಫಾರ್ ಎ ಫರ್ಮ್ಸ್ ಆರ್ shareholders funds and borrowed funds. Shareholder funds refers to the equity capital and retained earnings. ಒಂದು ಸಂಸ್ಥೆಯಲ್ಲಿ ಉಳಿಸಿಕೊಂಡಿರುವಂತಹ ಗಳಿಕೆಗಳು ಮತ್ತು ಆ ಸಂಸ್ಥೆಯ ಸಾಮಾನ್ಯ ಬಂಡವಾಳವನ್ನು ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತೇಳಿ ಕರಿತೀವಿ. ಸೊ ಬಾರೋಡ್ ಫಂಡ್ಸ್ ಅಂತ ಹೇಳಿದ್ರೆ ಸಾಲದ ರೂಪದಲ್ಲಿ ಪಡೆದುಕೊಳ್ಳುವಂಥದ್ದು. ಸೊ ಬಾರೋಡ್ ಫಂಡ್ಸ್ ರೆಫರ್ಸ್ ಟು ಫೈನಾನ್ಸ್ ರೈಸ್ಡ್ ಆಸ್ ಡಿಬೆಂಚರ್ಸ್ ಆರ್ ಅದರ್ ಫಾರ್ಮ್ಸ್ ಆಫ್ ಡೆಪ್ಟ್. Borrowed funds have to be repaid at a fixed time at a fixed interest rates. So these are some introductions about the financing decisions. This decisions is made by the financial managers. The next important topic is factors affecting financing decisions. The financing decisions are affecting by various factors. Some of the important factors are as below. So financing decisions ಗೆ ಹಲವಾರು ಫ್ಯಾಕ್ಟರ್ಸ್ಗಳು, ಹಲವಾರು ಅಂಶಗಳು ಪ್ರಭಾವವನ್ನು ಬೀರುವಂಥದ್ದು. ಸೊ ಆ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕಾಸ್ಟ್, ರಿಸ್ಕ್, ಫ್ಲೋಟೇಷನ್ ಕಾಸ್ಟ್, ಕ್ಯಾಶ್ ಫ್ಲೋಸ್ ಪೊಸಿಷನ್ ಆಫ್ ಎ ಬಿಸ್ನೆಸ್, ಲೆವೆಲ್ ಆಫ್ ಫಿಕ್ಸೆಡ್ ಆಪರೇಟಿಂಗ್ ಕಾಸ್ಟ್, control consideration, state of capital market. So these are some important factors are affecting to the financing decisions. So let me now one by one. Firstly, cost, ವೆಚ್ಚ ಯಾವ ರೀತಿ ಹಣಕಾಸಿನ ನಿರ್ಣಯದ ಮೇಲೆ ಪ್ರಭಾವ ಬೀರುತ್ತೆ? The cost of raising funds through different sources are different. A prudent financial managers would be normal adopt for sources which is the cheapest. ಸೊ ಪ್ರತಿಯೊಂದು ಸೋರ್ಸಸ್, ಒಂದು ವ್ಯವಹಾರ ಸಂಸ್ಥೆ ಯಾವ ಮೂಲಗಳಿಂದ ಹಣಕಾಸುಗಳನ್ನು ಸಂಗ್ರಹಿಸುತ್ತಾ ಇದೆಯೋ ಆ ಎಲ್ಲ ಮೂಲಗಳು ತನ್ನದೇ ಆದಂತಹ ವೆಚ್ಚವನ್ನು ಒಳಗೊಂಡಿರುವಂಥದ್ದು. ಯಾವಾಗಲೂ ಬುದ್ಧಿವಂತ ಮ್ಯಾನೇಜರ್ಸ್ ಯಾವ ಸೋರ್ಸಸನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸೋರ್ಸಸ್ಸು ಕಡಿಮೆ ವೆಚ್ಚವನ್ನು ಒಳಗೊಂಡಿರುತ್ತೋ ಆ ಸೋರ್ಸಸನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ವ್ಯವಹಾರ ಸಂಸ್ಥೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದನೂ ಕೂಡ ಸಾಲನ ಪಡ್ಕೊತಾ ಇದೆ ಮತ್ತು ಪಬ್ಲಿಕ್ಕಿಂದನೂ ಕೂಡ ಪಡ್ಕೊತಾ ಇದೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಸಾಲ ತೆಗೆದ್ರೆ 10% ಇಂಟ್ರೆಸ್ಟ್ ಇರುತ್ತೆ. ಅದೇ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿಕೊಂಡ್ರೆ ಒಂದು 5% ಇಂಟ್ರೆಸ್ಟ್ ಇದ್ದರೆ ಸೊ ಅವರು ಯಾವುದನ್ನು ಚೂಸ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಕಡಿಮೆ, ಯಾವ ಸೋರ್ಸಸ್ಸು ಕಡಿಮೆ ವೆಚ್ಚವನ್ನು ಒಳಗೊಂಡಿರುತ್ತೋ ಅದನ್ನು ಚೂಸ್ ಮಾಡಬೇಕು ಅಂತೇಳಿ ಹೇಳುತ್ತೆ. ಪ್ರತಿಯೊಂದು ಮೂಲಗಳು ತನ್ನದೇ ಆದಂತಹ ವೆಚ್ಚಗಳನ್ನು ಒಳಗೊಂಡಿರುತ್ತೆ. ಸೊ ಆ ವೆಚ್ಚಗಳು ಡಿಫರ್ಸ್ ಫ್ರಮ್ ಒನ್ ಸೋರ್ಸಸ್ ಟು ಅನದರ್ sources. A prudent managers would be adopt which sources has cheapest. Next, risk. ಏನು ರಿಸ್ಕ್ ಅಂತ ಹೇಳಿದ್ರೆ ನಷ್ಟ ಭಯ ಅಂತೇಳಿ ಕರೆಯುವಂಥದ್ದು. The risk with different sources are different. ಸೊ ಪ್ರತಿಯೊಂದು ಮೂಲಗಳು ಸೋರ್ಸಸ್ ಅಂತೇಳಿ ಏನು ಕರಿತೀವಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಟ್ರೇಡ್ ಕ್ರೆಡಿಟ್ ಆಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು ಅಥವಾ ಕಮರ್ಷಿಯಲ್ ಪೇಪರ್ಸ್ಗಳಾಗಿರ್ಬೋದು, ದೆನ್ ಕಮರ್ಷಿಯಲ್ ಡೆಪಾಸಿಟ್ಸ್ಗಳಾಗಿರ್ಬೋದು. ಸೊ ಈ ಪ್ರತಿಯೊಂದು ಸೋರ್ಸಸ್ಗಳಿಗೂ ಕೂಡ ತನ್ನದೇ ಆದಂತಹ ನಷ್ಟ ಭಯ ಅನ್ನೋದು ಇರುವಂಥದ್ದು. ಸೊ ಯಾವ ಮೂಲವನ್ನು ಆಯ್ಕೆ ಮಾಡಿಕೊಂಡ್ರೆ ನಷ್ಟ ಭಯ ಕಡಿಮೆ ಇರುತ್ತೋ ಅಂತಹ ಸೋರ್ಸಸನ್ನು ಚೂಸ್ ಮಾಡಬೇಕು ಅಂತೇಳಿ ಈ ಪಾಯಿಂಟ್ ಹೇಳುವಂಥದ್ದು. ದ ರಿಸ್ಕ್ ಈಸ್ ಅಸೋಸಿಯೇಟೆಡ್ ವಿತ್ ಡಿಫರೆಂಟ್ ಸೋರ್ಸಸ್ ಆರ್ ಡಿಫರೆಂಟ್. ಎ ಪ್ರುಡೆಂಟ್ ಮ್ಯಾನೇಜರ್ಸ್ ವುಡ್ ಬಿ ಅಡಾಪ್ಟ್ ವಿಚ್ ಸೋರ್ಸಸ್ ಹ್ಯಾವ್ ಲೆಸ್ ರಿಸ್ಕ್. ನೆಕ್ಸ್ಟ್, ಫ್ಲೋಟೇಷನ್ ಕಾಸ್ಟ್. ಏನು ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳಿದ್ರೆ ಆರಂಭಿಕ ವೆಚ್ಚಗಳು ಅಂತೇಳಿ ನಾವು ಕರಿತೀವಿ ಕನ್ನಡದಲ್ಲಿ, ಆರಂಭಿಕ ವೆಚ್ಚಗಳು. ದ ಹೈಯರ್ ದ ಫ್ಲೋಟೇಷನ್ ಕಾಸ್ಟ್ ಲೆಸ್ ಅಟ್ರಾಕ್ಟಿವ್ ದ ಸೋರ್ಸಸ್. ಹೈ ದ
flotation cost. Higher the flotation of cost, less attractive the sources. ಸೊ ಆರಂಭಿಕ ವೆಚ್ಚಗಳು ಜಾಸ್ತಿ ಇದ್ದರೆ ಆ ಸೋರ್ಸಸ್ಗಳು ಯಾವಾಗಲೂ ಕೂಡ ಕಡಿಮೆ ಅಟ್ರಾಕ್ಷನನ್ನು ಮಾಡುವಂಥದ್ದು. ಹೈಯರ್ ದ ಫ್ಲೋಟೇಷನ್ ಕಾಸ್ಟ್, ಲೆಸ್ ಅಟ್ರಾಕ್ಟಿವ್ ದ ಸೋರ್ಸಸ್. ಯಾವ ಮೂಲಗಳಲ್ಲಿ ನಾವು ಯಾವ ಮೂಲಗಳಿಂದ ಹಣಕಾಸನ್ನು ಸಂಗ್ರಹಿಸುತ್ತಾ ಇದ್ದೀವೋ ಆ ಮೂಲಗಳಲ್ಲಿ ಆರಂಭಿಕ ವೆಚ್ಚಗಳು ಅಧಿಕವಾಗಿದ್ದರೆ ಅಂತಹ ಮೂಲಗಳಿಂದ ಹಣಕಾಸನ್ನು ಸಂಗ್ರಹಿಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತೇಳಿ ಹೇಳುವಂಥದ್ದು. ಹೈಯರ್ ದ ಫ್ಲೋಟೇಷನ್ ಕಾಸ್ಟ್, ಲೆಸ್ ದ ಅಟ್ರಾಕ್ಟಿವ್ ಆಫ್ ದ ಸೋರ್ಸಸ್. ನೆಕ್ಸ್ಟ್, ಕ್ಯಾಶ್ ಫ್ಲೋಸ್ ಪೊಸಿಷನ್ಸ್ ಆಫ್ ದ ಬಿಸ್ನೆಸ್. ಸೊ ಕಂಪನಿಯ ನಗದು ಅರಿವಿನ ಸ್ಥಿತಿ ಅಂತೇಳಿ ನಾವು ಕರಿತೀವಿ. ಈ ಸ್ಟ್ರಾಂಗರ್ ಕ್ಯಾಶ್ ಫ್ಲೋಸ್ ಪೊಸಿಷನ್ ಮೇಕ್ ಡೆಟ್ ಫೈನಾನ್ಸಿಂಗ್ ಮೋರ್ ದ್ಯಾನ್ ಫಂಡಿಂಗ್ ಥ್ರೂ ದ ಈಕ್ವಿಟಿ. ಸೊ ಬದಲಾದ ನಗದು ಹರಿವಿನ ಸ್ಥಿತಿಯ ಈಕ್ವಿಟಿ ಮೂಲಕ ಹಣಕಾಸು ಒದಗಿಸುವುದಕ್ಕೆ, ಸಾಲದ ಹಣಕಾಸು ಒದಗಿಸುವುದಕ್ಕೆ ಸಾಧ್ಯವಾಗಿಸಬಹುದು. ಸೊ ಈಕ್ವಿಟಿ ಮುಖಾಂತರ ಸೊ ಹಣಕಾಸನ್ನು ಸಂಗ್ರಹಿಸಬಹುದು ಅಂತೇಳಿ ಈ ಪಾಯಿಂಟ್ಸ್ ಹೇಳುವಂಥದ್ದು. ನೆಕ್ಸ್ಟ್, ಲೆವೆಲ್ ಆಫ್ ಫಿಕ್ಸೆಡ್ ಆಪರೇಟಿಂಗ್ ಕಾಸ್ಟ್. ಆಪರೇಟಿಂಗ್ ಕಾಸ್ಟ್ ಅಂದರೆ ಯಾವ್ಯಾವ್ದು ಬರುತ್ತೆ? ಫಾರ್ ಎಕ್ಸಾಂಪಲ್ಸ್ ಆಫ್ ದ ಆಪರೇಟಿಂಗ್ ಕಾಸ್ಟ್. ಒಂದು ಸಂಸ್ಥೆ ಅಂದಮೇಲೆ ಹಲವಾರು ಖರ್ಚುಗಳು ಇರುತ್ತೆ. ಸೊ ಆ ಖರ್ಚುಗಳು ಯಾವ್ಯಾವ್ದು ಇರ್ಬೋದು? ಬಿಲ್ಡಿಂಗ್ ರೆಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು, ಸ್ಯಾಲ್ರೀಸ್ ಆಗಿರ್ಬೋದು, ಬಿಲ್ ಪೇಮೆಂಟ್ಸ್ಗಳಾಗಿರ್ಬೋದು. ಸೊ ದೀಸ್ ಆರ್ ಸಮ್ ಆಪರೇಟಿಂಗ್ ಕಾಸ್ಟ್ ಇನ್ ದ ಬಿಸ್ನೆಸ್ ಆರ್ಗನೈಜೇಷನ್ಸ್. ಇಫ್ ಈ ಬಿಸ್ನೆಸ್ ಹ್ಯಾಸ್ ಹೈ ಲೆವೆಲ್ ಆಫ್ ಫಿಕ್ಸೆಡ್ ಆಪರೇಟಿಂಗ್ ಕಾಸ್ಟ್, lower debt financing is better. Similarly, is the fixed operating cost is less, more of debt financing may be preferred. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ವೆಚ್ಚಗಳು ಸ್ಥಿರವಾಗಿರುತ್ತೋ ಆವಾಗ ಹೆಚ್ಚು ಸಾಲವನ್ನು ಸಂಗ್ರಹಿಸಬಹುದು. ಯಾವಾಗ ಈ ಆಪರೇಟಿಂಗ್ ಕಾಸ್ಟ್ಗಳು ಚೇಂಜಸ್ ಆಗ್ತಾ ಇರುತ್ತೋ ಆವಾಗ ಹೆಚ್ಚು ಸಾಲಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಫ್ ದ ಬಿಸ್ನೆಸ್ ಹ್ಯಾಸ್ ಹೈ ಲೆವೆಲ್ ಆಫ್ ಫಿಕ್ಸೆಡ್ ಆಪರೇಟಿಂಗ್ ಕಾಸ್ಟ್, it means lower debt financing is better. Similarly, if the fixed operating cost is less, more of debt financing may be preferred. So ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಕಾರ್ಯಚಟುವಟಿಕೆಗಳ ವೆಚ್ಚವು ಬದಲಾಗ್ತಾ ಇರುತ್ತೋ ಆವಾಗ ಸಾಲವನ್ನು ಸಂಗ್ರಹಿಸುವುದು ಸೂಕ್ತವಲ್ಲ. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಆಪರೇಟಿಂಗ್ ಕಾಸ್ಟ್ಗಳು ಸ್ಥಿರವಾಗಿರುತ್ತೋ ಆವಾಗ ಏನು ಮಾಡ್ಬೋದು? ಹೆಚ್ಚು ಸಾಲವನ್ನು ಸಂಗ್ರಹಿಕೆ ಮಾಡ್ಬೋದು. ಸೊ ಆಪರೇಟಿಂಗ್ ಕಾಸ್ಟ್ಗಳು ಯಾವ್ಯಾವುದು? ಬಿಲ್ಡಿಂಗ್ ರೆಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು, ಸ್ಯಾಲ್ರೀಸ್ ಆಗಿರ್ಬೋದು, ಸಮ್ ಬಿಲ್ ಪೇಮೆಂಟ್ಸ್ಗಳಾಗಿರ್ಬೋದು. ಸೊ ಇವುಗಳು ಸ್ಥಿರವಾಗಿದ್ದರೆ ಹೆಚ್ಚು ಸಾಲಗಳನ್ನು ಸಂಗ್ರಹಿಸಬಹುದು. ಆದರೆ ಇವುಗಳು ಸ್ಥಿರ ಆಗಿಲ್ಲ, ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚು ಸಾಲಗಳನ್ನು ಸಂಗ್ರಹಿಸಬಾರದು ಅಂತೇಳಿ ಹೇಳುತ್ತೆ. ನೆಕ್ಸ್ಟ್, ಕಂಟ್ರೋಲ್ ಕನ್ಸಿಡರೇಷನ್. ಏನು ಕಂಟ್ರೋಲ್ ಕನ್ಸಿಡರೇಷನ್ ಅಂತ ಹೇಳಿದ್ರೆ, ಇಶ್ಯೂಸ್ ಆಫ್ ಮೋರ್ ಈಕ್ವಿಟಿ ಮೇ ಲೀಡ್ಸ್ ಟು ಡಿಲ್ಯೂಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಓವರ್ ದ ಬಿಸ್ನೆಸ್. ಇಶ್ಯೂಸ್ ಆಫ್ ಮೋರ್ ಈಕ್ವಿಟಿ may leads to dilution of management control over the business. ಡಿಲ್ಯೂಷನ್ಸ್ ಅಂದರೆ ಏನು? ದುರ್ಬಳಕೆ. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯನ್ನು ಆಡಳಿತವನ್ನು ದುರ್ಬಳಕೆಗೊಳಿಸೋದಕ್ಕೆ ಸಾಧ್ಯ? ಯಾವಾಗ ಒಂದು ವ್ಯವಹಾರ ಸಂಸ್ಥೆಯು ಹೆಚ್ಚು ಹಣವನ್ನು ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಪಡೆದುಕೊಂಡ್ರೆ ಅಲ್ಲಿ ವ್ಯವಹಾರ ಏನಾಗುತ್ತೆ? ದುರ್ಬಳಕೆಯನ್ನು ಪಡೆದುಕೊಳ್ಳುವಂಥದ್ದು. ಯಾವಾಗ ಬೇರೆ ಹಣಕಾಸು ಮೂಲಗಳನ್ನು ಪಡ್ಕೊಳ್ಳೋದಿಲ್ವೋ ಅವಾಗ ಏನಾಗುತ್ತೆ? ಆಡಳಿತ ದುರ್ಬಳಕೆ ಆಗುತ್ತೆ ಅಂತೇಳಿ ಹೇಳೋದು. ಫಾರ್ ಎಕ್ಸಾಂಪಲ್, ಈಗ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡೋರನ್ನ ನಾವೇನಂತ ಕರಿತೀವಿ? ಓನರ್ಸ್ ಆಫ್ ದ ಬಿಸ್ನೆಸ್ ಅಂತೇಳಿ ಕರಿತೀವಿ. ಸೊ ಅವರೇ ಹೆಚ್ಚು ಬಂಡವಾಳವನ್ನು ಅಥವಾ ಅವರೇ ಹೆಚ್ಚು ಹೂಡಿಕೆಗಳನ್ನು ಮಾಡಿದಾಗ ಆ ವ್ಯಕ್ತಿಗಳೇನಾಗ್ತಾರೆ? ಆಡಳಿತವನ್ನು ನಿರ್ವಹಿಸುವ ವ್ಯಕ್ತಿಗಳು ಅವರೇ ಆಗಿರ್ತಾರೆ. ಆವಾಗ ಏನಾಗ್ಬೋದು? ಒಂದು ಆಡಳಿತ ದುರ್ಬಳಕೆ ಆಗ್ಬೋದು. ಸೊ ಆವಾಗ ಬೇರೆ ಸಾಲದ ಹಣಕಾಸುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರೋದಿಲ್ಲ. ಸೊ ಹಾಗಾಗಿ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಸಾಲವನ್ನು ಔಟ್ಸೈಡಿಂದ ಪಡ್ಕೊಂಡ್ರೆ ಏನಾಗುತ್ತೆ? ಅವರಿಗೆ ಜವಾಬ್ದಾರಿ ಅನ್ನೋದು ಇರುವಂಥದ್ದು. ನೆಕ್ಸ್ಟ್, ಸ್ಟೇಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಅಕಾರ್ಡಿಂಗ್ ಟು ದಿಸ್ ಫ್ಯಾಕ್ಟರ್ಸ್, ಹೆಲ್ತ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು?
ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ದ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಸೊ ಯಾವ ಮಾರುಕಟ್ಟೆಯಲ್ಲಿ ಶೇರ್ಸ್ಗಳು ಡಿಬೆಂಚರ್ಸ್ಗಳು ಮಾರಾಟ ಮತ್ತು ಖರೀದಿ ಆಗುತ್ತೋ ಅಂತಹ ಮಾರುಕಟ್ಟೆಯನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಹೆಲ್ತ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ ಮೇ ಆಲ್ಸೋ ಎಫೆಕ್ಟ್ ದ ಚಾಯ್ಸ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್. During the period when the stock market is rising, more people are ready to invest in the equity. So ಒಂದು ಫಾರ್ ಎಕ್ಸಾಂಪಲ್ ಒಂದು ಎ ಅನ್ನುವಂಥ ಒಂದು ವ್ಯವಹಾರ ಸಂಸ್ಥೆ, ನಾವು ಒಂದು ವ್ಯವಹಾರ ಸಂಸ್ಥೆಗೆ ಹೂಡಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳೋಣ, ಇಟ್ಕೊಳ್ಳೋಣ. ಎ ಅನ್ನುವಂತಹ ಕಂಪನಿಗೆ 10,000 ಹೂಡಿಕೆ ಮಾಡ್ತಾ ಇದ್ದೀವಿ. ಇವರು ಅದನ್ನು ವರ್ಷಕ್ಕೆ 12,000 ರಿಟರ್ನ್ ಮಾಡಿದರೆ 10,000 ಪ್ಲಸ್ 2,000 ಇಂಟ್ರೆಸ್ಟ್ ಸೇರಿ 2,000 ಪೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ವರ್ಷಕ್ಕೆ ಎಷ್ಟು ಅಮೌಂಟನ್ನು ಪಡ್ಕೊತೀವಿ? 12,000 ಪಡ್ಕೊತೀವಿ. ಅದೇ ರೀತಿ ನಾವು ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡೋ ಬದಲು ಆ ಅಮೌಂಟನ್ನು ಕ್ಯಾಪಿಟಲ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿದರೆ, ಸೊ 10,000 ಇನ್ವೆಸ್ಟ್ ಮಾಡಿದ್ದೀವಿ, ಅದು ನಮಗೆ ವರ್ಷಕ್ಕೆ 15,000 ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ people ready to invest in the capital market. This factor also affecting to the financing decisions. So these are some important factors are affecting to the financing decisions. Firstly, cost. The cost of raising funds through different sources are different. A prudent manager would be normally adopt the sources, which sources is the cheapest. ಸೊ ಪ್ರತಿಯೊಂದು ಸೋರ್ಸಸ್ಗಳಿಗೂ ತನ್ನದೇ ಆದಂಥ ವೆಚ್ಚ ಅನ್ನೋದು ಇರುತ್ತೆ. ಯಾವಾಗಲೂ ಕೂಡ ಬುದ್ಧಿವಂತ ಮ್ಯಾನೇಜರ್ಸ್, ನಿರ್ವಾಹಕ ಯಾವ ಸೋರ್ಸಸನ್ನು ಚೂಸ್ ಮಾಡಿದ್ರೆ ನಮಗೆ ವೆಚ್ಚ ಕಡಿಮೆ ಇರುತ್ತೋ ಅಂತಹ ಸೋರ್ಸಸನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್, ರಿಸ್ಕ್. ಈಚ್ ಸೋರ್ಸಸ್ ಹ್ಯಾವ್ ಡಿಫರೆಂಟ್ ರಿಸ್ಕ್. ಎ ಪ್ರುಡೆಂಟ್ ಮ್ಯಾನೇಜರ್ಸ್ ಶುಡ್ ಅಡಾಪ್ಟ್ ವಿಚ್ ಸೋರ್ಸಸ್ ಹ್ಯಾಸ್ ಲೆಸ್ ರಿಸ್ಕ್. ನೆಕ್ಸ್ಟ್, ಫ್ಲೋಟೇಷನ್ ಕಾಸ್ಟ್. ಹೈಯರ್ ದ ಫ್ಲೋಟೇಷನ್ ಕಾಸ್ಟ್, ಲೆಸ್ ಅಟ್ರಾಕ್ಟಿವ್ ಆಫ್ ದ ಸೋರ್ಸಸ್. ಸೊ ಯಾವ ಆರಂಭಿಕ ವೆಚ್ಚಗಳು, ಯಾವ ಮೂಲಗಳಲ್ಲಿ ಆರಂಭಿಕ ವೆಚ್ಚಗಳು ಅಧಿಕವಾಗಿರುತ್ತದೆಯೋ ಅಂತಹ ಮೂಲಗಳಿಂದ ಹಣಕಾಸುಗಳನ್ನು ತೆಗೆದುಕೊಳ್ಳೋದು ಸೂಕ್ತವಲ್ಲ. ನೆಕ್ಸ್ಟ್, ಕ್ಯಾಶ್ ಫ್ಲೋಸ್ ಪೊಸಿಷನ್ಸ್ ಆಫ್ ದ ಬಿಸ್ನೆಸ್. ಸೊ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್, ಎ ಸ್ಟ್ರಾಂಗರ್ ಕ್ಯಾಶ್ ಫ್ಲೋ ಪೊಸಿಷನ್ ಮೇ ಮೇಕ್ ಡೆಪ್ಟ್ ಫೈನಾನ್ಸಿಂಗ್ ಮೋರ್ ವೈಬಲ್ ದೆನ್ ದಿ ಫಂಡಿಂಗ್ ಥ್ರೂ ಈಕ್ವಿಟಿ. ನೆಕ್ಸ್ಟ್, ಲೆವೆಲ್ ಆಫ್ ಫಿಕ್ಸೆಡ್ ಆಪರೇಟಿಂಗ್ ಕಾಸ್ಟ್. ಆಪರೇಟಿಂಗ್ ಕಾಸ್ಟ್ಗಳು ಯಾವ್ಯಾವುದು? ಬಿಲ್ಡಿಂಗ್ ರೆಂಟ್ ಆಗಿರ್ಬೋದು, ಬಿಲ್ ಪೇಮೆಂಟ್ಗಳಾಗಿರ್ಬೋದು, ಸ್ಯಾಲ್ರೀಸ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ಆಪರೇಟಿಂಗ್ ಕಾಸ್ಟ್. ವೆನ್ ದ ಆಪರೇಟಿಂಗ್ ಕಾಸ್ಟ್ ಈಸ್ ಫಿಕ್ಸೆಡ್, ಇಟ್ ಈಸ್ ಏಬಲ್ ಟು ಗೆಟ್ ಮೋರ್ ಫಂಡ್ಸ್, ಸೊ ಮೋರ್ ಡೆಪ್ಟ್. ಸೊ when the operating costs are unfixed, so it is less attractive of the sources of finance. So if a business has high level of fixed operating cost, it means lower debt, financing is better. Similarly, if fixed operating cost is less, more of debt financing may be preferred. Next, control considerations. Issues of more equity may leads to dilutions of management control over the business. So ಸಂಸ್ಥೆಯ ಕಾರ್ಯ ಅಂದರೆ ನಿಯಂತ್ರಣ ಪರಿಗಣನೆಗಳು ಅಂತ ಹೇಳ್ತೀವಿ. ಸಾಮಾನ್ಯ ಷೇರುಗಳು, ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ನಾವು ಹಣವನ್ನು ಸಂಗ್ರಹ ಮಾಡಿದರೆ ಆ ಷೇರುದಾರರು ಏನಿದ್ದಾರೆ ಆ ಷೇರುದಾರರು ಸಂಸ್ಥೆಯ ಆಡಳಿತವನ್ನು, ನಿಯಂತ್ರಣವನ್ನು ಹೊಂದಬಹುದು. ಸೊ ಯಾವಾಗ ಸಂಸ್ಥೆಯ ಹಣಕಾಸು ಸಾಲದ ಹಣಕಾಸು ನಿರ್ವಹಣೆಯಲ್ಲಿ ಇರುತ್ತೋ ಅವಾಗೇನಾಗುತ್ತೆ, ಸಂಸ್ಥೆ ನಿಯಂತ್ರಣವನ್ನು ಹೊಂದಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು state of capital market. So according to these factors, health of the capital market may also affect the choice of sources of funds. During the period when the market is rising, more people can go investing in the ಈಕ್ವಿಟಿ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಗಿಂತ ಹೆಚ್ಚು ಪ್ರತಿಫಲವನ್ನು ಕ್ಯಾಪಿಟಲ್ ಮಾರ್ಕೆಟ್ ನೀಡುತ್ತೋ ಆವಾಗ ಪೀಪಲ್ ಏನು ಮಾಡ್ತಾರೆ, ಕ್ಯಾಪಿಟಲ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಹೊರತು ಸಂಸ್ಥೆಯ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಟು ದ ಫೈನಾನ್ಸಿಂಗ್ ಡಿಸಿಷನ್ಸ್. ಸೊ ಇನ್ ದಿಸ್ ಕ್ಲಾಸ್ you learnt about the financing decisions, meaning of financing decisions ಆಗಿರ್ಬೋದು, then what are the forms of financial decisions ಆಗಿರ್ಬೋದು, such as
shareholders funds and borrowed funds. You also learnt in this class what are the factors are affecting to the financing decisions. In the next class I will be explained about the dividend decision. Thank you.